ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ ಇದರಿಂದ ಚಕ್ರವ್ಯೂಹ ನಿರ್ಮಾಣ ಮತ್ತೆ ಅಭಿಮನ್ಯುವಿನ ಪ್ರತಿಜ್ಞೆ ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಂಜಯ ಹೇಳ್ತಾನೆ, ರಾಜ, ಆ ದಿನ ಅಮಿತ ತೇಜಸ್ವಿಯಾದ ಅರ್ಜುನ ನಮ್ಮ ಸೈನ್ಯವನ್ನ ಪರಾಜಿತಗೊಳಿಸಿ ಯುಧಿಷ್ಠಿರನ ರಕ್ಷಣೆಯನ್ನ ಮಾಡ್ತಾನೆ. ಮತ್ತೆ ದ್ರೋಣಾಚಾರ್ಯರ ಸಂಕಲ್ಪವನ್ನ ಸಿದ್ಧಿಸೋದಕ್ ಬಿಡೋದಿಲ್ಲ. ಅವ್ರು ಹೇಳಿರ್ತಾರಲ್ಲ ಯುಧಿಷ್ಠಿರನನ್ನ ಬಂಧಿಸ್ಬಿಡ್ತೀನಿ ಅಂತ. ಸೊ ಅವ್ರ ಮಾತು ನಡೆಯೋದಕ್ಕೆ ಅವನು ಬಿಡ್ಲಿಲ್ಲ. ದುರ್ಯೋಧನ ಶತ್ರುಗಳ ಅಭ್ಯುದಯವನ್ನ ನೋಡಿ ಉದಾಸೀನನಾಗಿ ಮತ್ತೆ ಕೋಪ ಮಾಡ್ಕೊಳ್ತಾ ಇದ್ದ. ಅಂದ್ರೆ ಹಿಂಗೆಲ್ಲ ಆಗಿದೆಯಲ್ಲ ಅಂತ ಅವನಿಗೆ ಬೇಜಾರು. ಮಾರನೇ ದಿನ ಬೆಳಿಗ್ಗೆನೆ ಎಲ್ಲಾ ಯೋಧರ ಮುಂದೆ ಪ್ರೀತಿ ಮತ್ತೆ ಅಭಿಮಾನದಿಂದ ದ್ರೋಣಾಚಾರ್ಯರಿಗೆ ಹೇಳ್ತಾನೆ, ದ್ವಿಜವರರೇ, ಖಂಡಿತವಾಗ್ಲೂ ನಾವು ನಿಮ್ಮ ಶತ್ರುಗಳಲ್ಲಿದ್ದೀವಿ. ಅದಕ್ಕೋಸ್ಕರನೇ ನಿನ್ನೆ ನೀವು ಯುಧಿಷ್ಠಿರ ಹತ್ರ ಬಂದ್ರು ಕೂಡ ಬಂಧಿಸ್ಲಿಲ್ಲ. ಅಂದ್ರೆ ನಾವು ನಿಮ್ಮ ಶತ್ರುಗಳು ಅಂತ ಅನ್ನಿಸ್ಕೊಳ್ತಾ ಇದೀವಿ, ಅಥವಾ ನೀವು ಶತ್ರು ಪಕ್ಷದಲ್ಲಿದ್ದೀರಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ಅದಕ್ಕೆ ನೀವು ಅವನನ್ನ ಬಂಧಿಸ್ಲಿಲ್ಲ. ಶತ್ರುಗಳು ನಿಮ್ ಕಣ್ಮುಂದೆ ಬಂದಿದ್ರು ಮತ್ತು ನೀವು ಅವರನ್ನ ಹಿಡಿಯೋದಕ್ಕೆ ಬಯಸಿದ್ದೇ ಆಗಿದ್ರೆ ಇಡೀ ದೇವತೆಗಳು ಜೊತೆನಲ್ಲಿ ಕರ್ಕೊಂಡು ಬಂದ್ರು ಕೂಡ ಪಾಂಡವರು ನಿಮ್ಮಿಂದ ಅವರ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅಷ್ಟು ಪರಾಕ್ರಮಶಾಲಿಗಳು ನೀವು ಪ್ರಸನ್ನರಾಗಿ ಮೊದಲು ನನಗೆ ವರದಾನವನ್ನೇನೋ ಕೊಟ್ಬಿಟ್ರಿ, ಆದ್ರೆ ಅದನ್ನ ನೀವು ಪೂರ್ತಿ ಮಾಡ್ಲಿಲ್ಲ. ನೀವು ನನಗೆ ವರ ಕೊಟ್ರಿ ತಾನೆ ನಿನ್ನೆ ಅವ್ರನ್ನ ಬಂಧಿಸ್ತೀನಿ ಅಂತ, ಆದ್ರೆ ನೀವು ಅದನ್ನ ಪೂರ್ತಿ ಮಾಡ್ಲಿಲ್ಲ ಅಂತ ಹೇಳ್ತಾನೆ. ದುರ್ಯೋಧನ ಈ ರೀತಿ ಹೇಳಿದ ಮೇಲೆ ಆಚಾರ್ಯ ದ್ರೋಣರು ಸ್ವಲ್ಪ ಬೇಜಾರು ಮಾಡ್ಕೊಂಡು ಹೇಳ್ತಾರೆ, ರಾಜ, ನೀನ್ ಈ ರೀತಿ ತಿಳ್ಕೋಬಾರ್ದು. ನಾನ್ ಸದಾ ನಿನಗೇನ್ ಇಷ್ಟನೋ ಅದೇ ರೀತಿ ನಾನು ಮಾಡೋದಕ್ ಪ್ರಯತ್ನ ಮಾಡ್ತಾ ಇರ್ತೀನಿ. ಆದ್ರೆ ಏನ್ ಮಾಡ್ಲಿ, ಅರ್ಜುನ ಯಾರ ರಕ್ಷಣೆ ಮಾಡ್ತಾರೋ ಅವನನ್ನ ದೇವತೆಗಳು, ಅಸುರ, ಗಂಧರ್ವರು, ಸರ್ಪ, ರಾಕ್ಷಸ ಮತ್ತೆ ಇಡೀ ಲೋಕ ಕೂಡ ಗೆಲ್ಲೋದಕ್ಕಾಗೋದಿಲ್ಲ. ಎಲ್ಲಿ ವಿಶ್ವವಿಧಾತನಾದಂತಹ ಭಗವಂತ ಶ್ರೀಕೃಷ್ಣ ಮತ್ತೆ ಅರ್ಜುನನ್ ಇರ್ತಾನೋ ಅಲ್ಲಿ ಶಂಕರನಲ್ಲದೆ ಬೇರೆ ಯಾವ ಬಲಾನು ಕೂಡ ಕೆಲ್ಸಕ್ಕೆ ಬರೋದಿಲ್ಲ. ಈ ಸಮಯದಲ್ಲಿ ನಾನು ನಿನಗೆ ನಿಜವನ್ನೇ ಹೇಳ್ತಾ ಇದ್ದೀನಿ, ಈ ರೀತಿ ಆಗ್ತಾ ಇರ್ಲಿಲ್ಲ. ಈ ದಿನ ಪಾಂಡವ ಪಕ್ಷದ ಯಾವುದಾದ್ರೂ ಒಬ್ಬ ಶ್ರೇಷ್ಠ ಮಹಾರಥಿಯನ್ನ ನಾಶ ಮಾಡ್ತೀನಿ ನಾನು. ಈ ದಿನ ಒಂದು ವ್ಯೂಹವನ್ನ ರಚನೆ ಮಾಡ್ತೀನಿ, ಅದನ್ನ ದೇವತೆಗಳು ಕೂಡ ಭೇದಿಸೋದಕ್ಕಾಗೋದಿಲ್ಲ. ಆದ್ರೆ ಅರ್ಜುನನನ್ನ ನೀನು ಯಾವುದಾದ್ರೂ ಉಪಾಯ ಮಾಡಿ ಇಲ್ಲಿಂದ ದೂರ ಕಳಿಸ್ಬಿಡು. ಯಾಕಂದ್ರೆ ಯುದ್ಧದ ವಿಷಯದಲ್ಲಿ ಅರ್ಜುನನಿಗೆ ಗೊತ್ತಿಲ್ಲದೆ ಇರುವಂತ ಕಲೆ ಯಾವುದೂ ಇಲ್ಲ. ಎಲ್ಲವನ್ನ ಅವನು ಮಾಡಬಲ್ಲ, ಅಷ್ಟು ಸಾಮರ್ಥ್ಯ ಅವನಲ್ಲಿದೆ. ಅವನು ಯುದ್ಧದ ಸಂಪೂರ್ಣ ವಿಜ್ಞಾನವನ್ನ ನನ್ನಿಂದ ಮತ್ತೆ ಬೇರೆಯವರಿಂದ ತಿಳ್ಕೊಂಡಿದ್ದಾನೆ. ಯಾಕಂದ್ರೆ ಇಲ್ಲಿ ನನ್ನಿಂದ ಮಾತ್ರ ತಿಳ್ಕೊಂಡಿದ್ರೆ ನಿಮಗೂ ಅದು ಎಲ್ಲ ಗೊತ್ತಿರುತ್ತೆ. ಆದ್ರೆ ನನ್ನಿಂದ ಮಾತ್ರ ಅಲ್ಲ, ಅವನು ಇನ್ನೂ ಬೇಕಾದಷ್ಟು ಜನಗಳಿಂದ ಯುದ್ಧ ಕಲೆಯನ್ನ ತಿಳ್ಕೊಂಡಿದ್ದಾನೆ. ಆ ಯುದ್ಧದ ಬಗ್ಗೆ ಎಲ್ಲ ವಿಚಾರ ಅವನಿಗೆ ಗೊತ್ತಿದೆ ಅಂತನ್ಬಿಟ್ಟು ಹೇಳ್ತಾರೆ. ದ್ರೋಣರು ಈ ರೀತಿ ಹೇಳಿದಾಗ ಸಂಶಪ್ತಕರು ಅರ್ಜುನನನ್ನ ಮತ್ತೆ ಯುದ್ಧಕ್ಕಾಗಿ ಕರೀತಾರೆ. ಮತ್ತೆ ಅವರು ಅವನನ್ನ ದಕ್ಷಿಣ ದಿಕ್ಕಿನ ಕಡೆ ಕರ್ಕೊಂಡು ಹೋಗ್ತಾರೆ. ಆ ಸಮಯದಲ್ಲಿ ಅರ್ಜುನ ಶತ್ರುಗಳ ಜೊತೆ ಯಾವ ರೀತಿ ಘೋರ ಯುದ್ಧ ಮಾಡಿದ ಅಂತಂದ್ರೆ ಈ ರೀತಿ ಮೊದಲು ಯಾವತ್ತೂ ನಾನು ನೋಡಿರ್ಲಿಲ್ಲ, ಕೇಳಿರ್ಲಿಲ್ಲ. ಮಹಾರಾಜ, ಈ ಕಡೆ ದ್ರೋಣಾಚಾರ್ಯರು ಚಕ್ರವ್ಯೂಹದ ನಿರ್ಮಾಣವನ್ನ ಮಾಡ್ತಾರೆ. ಅದರಲ್ಲಿ ಇವರು ಇಂದ್ರನ ಹಾಗೆ ಪರಾಕ್ರಮಿ ರಾಜರನ್ನ ಸಮ್ಮಿಲಿತಗೊಳಿಸ್ಕೊಳ್ತಾರೆ. ಅಂದ್ರೆ ಇಂದ್ರನಷ್ಟು ಪರಾಕ್ರಮ ಇರುವಂತ ರಾಜರನ್ನೆಲ್ಲ ಅದಕ್ಕೆ ಸೇರಿಸ್ಕೊಳ್ತಾರೆ. ಮತ್ತೆ ಆ ವ್ಯೂಹದ ಮುಖಸ್ಥಾನಗಳಲ್ಲಿ ಸೂರ್ಯನ ಹಾಗೆ ಇರುವಂತ ತೇಜಸ್ವಿ ರಾಜಕುಮಾರರನ್ನ ನಿಲ್ಲಿಸ್ತಾರೆ. ರಾಜ ದುರ್ಯೋಧನ ಇದರ ಮಧ್ಯಭಾಗದಲ್ಲಿ ನಿಂತ್ಕೊಳ್ತಾನೆ. ಅವನ ಜೊತೆ ಮಹಾರಥಿ ಕರ್ಣ, ಕೃಪಾಚಾರ್ಯ ಮತ್ತೆ ದುಶ್ಯಾಸನ ಇರ್ತಾನೆ. ವ್ಯೂಹದ ಅಗ್ರಭಾಗದಲ್ಲಿ ದ್ರೋಣಾಚಾರ್ಯ ಮತ್ತೆ ಜಯದ್ರಥ ನಿಂತಿದ್ರು. ಜಯದ್ರಥನ ಪಕ್ಕದಲ್ಲಿ ಅಶ್ವತ್ಥಾಮನ ಜೊತೆ ನಿಮ್ಮ 30 ಪುತ್ರರು ಶಕುನಿ, ಶಲ್ಯ ಮತ್ತೆ ಭೂರಿಶ್ರವ ನಿಂತಿದ್ರು. ಆಮೇಲೆ ಕೌರವ ಮತ್ತೆ ಪಾಂಡವರಲ್ಲಿ ಮೃತ್ಯುವನ್ನೇ ವಿಶ್ರಾಂತಿ ಅಂತ ತಿಳ್ಕೊಂಡು ರೋಮಾಂಚಕಾರಿ ಯುದ್ಧ ಶುರುವಾಗುತ್ತೆ. ಅಂದ್ರೆ ಯುದ್ಧ ಮಾಡೋದಕ್ಕೆ ಅವ್ರಿಗೆ ಏನೂ ಬೇಜಾರಿಲ್ಲ. ಯುದ್ಧವನ್ನ ಮಾಡಿ ಮೃತ್ಯು ಸಿಗುತ್ತಲ್ಲ ಆಗ್ಲೇ ನಮಗೆ ವಿಶ್ರಾಂತಿ, ಅಲ್ಲಿವರೆಗೂ ವಿಶ್ರಾಂತಿ ಇಲ್ಲ ಅನ್ನೋ ರೀತಿ ಅವರು ಯುದ್ಧ ಮಾಡ್ತಾರೆ. ಅಂದ್ರೆ ಇಲ್ಲಿ ಅರ್ಜುನ ಅಲ್ಲಿದ್ರೆ ನಾನು ಯಾರನ್ನೂ ಕೊಲ್ಲೋದಕ್ಕಾಗೋದಿಲ್ಲ, ಅವ್ನು ಬಿಡೋದಿಲ್ಲ. ಯಾಕಂದ್ರೆ ಅವ್ನಿಗೆ ಯುದ್ಧ ಕಲೆ ಎಲ್ಲ ಗೊತ್ತಿದೆ. ಅದಕ್ಕೆ ಅವನನ್ನ ಇಲ್ಲಿಂದ ದೂರ ಕರ್ಕೊಂಡೋದ್ರೆ ಯಾವುದಾದ್ರೂ ಒಬ್ಬ ವೀರನನ್ನ ನಾನು ಮಹಾಪರಾಕ್ರಮಿಯಾಗಿರ್ಬೇಕು ಅಂಥವ್ರನ್ನ ಕೊಲ್ತೀನಿ. ಅವರಿಂದ ನಮ್ಮ ಸೈನ್ಯಕ್ಕೆ ತೊಂದರೆ ಆಗ್ತಾ ಇರುತ್ತಲ್ಲ ಅಂತ ವೀರ ಯೋಧನನ್ನ ಒಬ್ಬರನ್ನ ನಾನು ಕೊಂದೇ ಕೊಲ್ತೀನಿ ಇವತ್ತು ಅಂತ ದ್ರೋಣಾಚಾರ್ಯರು ಹೇಳಿದ್ದಾರೆ. ಆದ್ರೆ
ಅರ್ಜುನ ಇಲ್ಲಿ ಇರಬಾರ್ದಷ್ಟೇ. ಅರ್ಜುನನ್ನ ಎದುರಿಸೋದಕ್ಕೆ ಶಂಕರನನ್ನ ಬಿಟ್ಟರೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಅನ್ನೋದು ಇಲ್ಲಿ ಹೇಳಿದ್ದಾರೆ. ಅದಕ್ಕೋಸ್ಕರ ಈಗೇನು ಮಾಡಿದ್ರು, ಸಂಶಪ್ತಕರು ಅರ್ಜುನನನ್ನ ದಕ್ಷಿಣ ದಿಕ್ಕಿಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಮಿಕ್ಕಿದವರು ಇಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ. ಈಗ ಮುಂದೆ ದ್ರೋಣಾಚಾರ್ಯರು ಯಾರನ್ನ, ಯಾವ ಮಹಾಯೋಧನನ್ನ ಕೊಲ್ಲೋ ಒಂದು ಪ್ಲಾನ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.